ಗದ್ದಿಗೌಡನ ಗೆದ್ದುತ್ತಾನೆ. ಈ ಸಲ ಹೇಗಿದೆ? ಈ ಸಲನೂ ಗೆದ್ದುತ್ತಾನೆ. ಸಂಯುಕ್ತ ಪಾಟೀಲ್ ಅವರೇ ಬರ್ಬೇಕಂತ ನಮ್ಮ ಅನಿಸಿಕೆ. ಲೋಕಸಭೆ ಸರ್ ನಮ್ಮಲ್ಲಿ ಮತ್ತೆ ಬಿಜೆಪಿನೇ ಆಗೋದು. ಅವ್ರು ಏನ್ ಕೆಲಸ ಮಾಡಿದಾರೆ ಅಂತ ಅವ್ರಿಗೆ ಊಟ ಹಾಕಂದ್ರೆ ಸರ್, ಇವರೆಲ್ಲ ಬಡವರಿಗೆಲ್ಲ ಅನ್ನದಾತ ಪ್ರಭು ಆಗಿದ್ದಾರೆ. ಇವ್ರಿಗೆ ಶಿವಾನಂದ ಪಾಟೀಲ್ ಅವರೆಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಅವ್ರದ್ದೇನು ಬಾಳ ಇಲ್ಲ. ನಾವು ಮೇಲ್ಗಡೆ ನರೇಂದ್ರ ಮೋದಿ ಅವ್ರು ನೋಡಿ ದೇಶಕ್ಕೆ ರಕ್ಷಣೆಗೋಸ್ಕರ ಬಿಜೆಪಿ ಓಟ್ ಹಾಕೋದು. ಬಿಜೆಪಿ ಅವ್ರು ಏನೂ ಮಾಡಿಲ್ಲ. ಜನ ಈಗ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಇಲ್ಲಿ 8 ಮಂದಿ ಶಾಸಕರಿದ್ದಾಗೂ ಗದ್ದಿಗೌಡವೇ ಬಂದದ. ಸತತವಾಗಿ ಅವರು 4 ಸಲ ಆರಿಸ್ ಬಂದಾರ. ಆದ್ರೆ ಜನರ ನಿರೀಕ್ಷೆ ಇಟ್ಟುಕೊಂಡಷ್ಟ ಸಾರ್ವಜನಿಕ ಕೆಲಸಗಳಾಗಿಲ್ಲ. ಕಾಂಗ್ರೆಸ್ 100% ಗ್ಯಾರಂಟಿ ಅಂತಾರ. ಈಗ ಈ ಲೋಕಸಭೆ ಎಲೆಕ್ಷನ್ ಬಂದ್ ಇವ್ರ ಏನ್ ರೈತರ ಪರವಾಗಿ ಮಾಡ್ಯಾರ. ಈಗ ಬರಗಾಲ ಬಂದೈತಿ, ಇದನ್ನ ಹಂಚಲಿಲ್ಲ. ರೈತರಿಗೆ ಪರಿಹಾರ ಕೊಡ್ಬೇಕಿಲ್ಲ, ಬರೀ ಕೇಂದ್ರ ಸರ್ಕಾರ ಬಟ್ ಮಾಡ್ತಾರ. ಇವ್ರಂತ ರೊಕ್ಕಿಲ್ಲನ. ವೀಕ್ಷಕರ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಬಾಗಲಕೋಟ ಲೋಕಸಭಾ ಕ್ಷೇತ್ರದಲ್ಲಿ ನಾವೀಗ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಕಾಂಗ್ರೆಸ್ ಶಾಸಕ HY ಮೇಟಿ ಅವರ ಕ್ಷೇತ್ರ ಇದು. ಸಂಯುಕ್ತ ಪಾಟೀಲ್ ವರ್ಸಸ್ PC ಗದ್ದಿಗೌಡ್ರು. ಈ ಹಳ್ಳಿ ಹೆಸರು ಬೆಣಕಟ್ಟಿ. ನಾವೀಗ ಬೆಣಕಟ್ಟಿ ಗ್ರಾಮದಲ್ಲಿದ್ದೀವಿ. ಇಲ್ಲಿಯ ಹಿರಿಯ ಮತದಾರರು ಏನ್ ಹೇಳ್ತಾರ ಅವ್ರನ್ನ ಕೇಳೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಶಿವಪ್ಪರ್. ಶಿವಪ್ಪ, ಎಷ್ಟು ವರ್ಷ ನಿಮ್ಗೆ? ನಮಗ 60 ವರ್ಷ. ಸಾಕಷ್ಟು ಚುನಾವಣೆ ನೋಡಿರ್ತೀರಿ. ಅಲ್ಲ, 20 ವರ್ಷದಿಂದ PC ಗದ್ದಿಗೌಡ್ರು ಗೆಲ್ತಾವ್ರೆ. ಗದ್ದಿಗೌಡನ ಗೆದ್ದುತ್ತಾನೆ. ಈ ಸಲ ಹೇಗಿದೆ? ಈ ಸಲನೂ ಗೆದ್ದುತ್ತಾನೆ. ಗದ್ದಿಗೌಡ್ರು ಯಾವ ಕಾರಣಕ್ಕೆ? ಅವರು ಎಲ್ಲಾ ಹಳ್ಳಿಗೆಲ್ಲ ಒಳ್ಳೆ ಸೇವೆ ಮಾಡ್ಯಾರ ಅಂತ ಹೇಳ್ತಾರೆ ಜನ. ಇದಕ್ಕಾಗಿ ಅವರೇ ಗೆದ್ದು. ಮೋದಿದು ಇದು ಬಾಳ ಐತಿ. ಕಾಂಗ್ರೆಸ್ ಅವ್ರದ್ದೇನು ಬಾಳ ಇಲ್ಲ. ಮೋದಿ ಎಲೆ ಬಾಳ ಐತಿ. ಈಗ PC ಗದ್ದಿಗೌಡ್ರು ಮತ್ತೆ ಗೆಲ್ತಾರ. ನಿಮ್ಮ ಹೆಸರು? MT ಸಣ್ಣಪ್ಪನವರ. ಹೇಗಿದೆ ಸರ್ ನಿಮ್ ಪ್ರಕಾರ ಲೋಕಸಭೆ ಸರ್ ನಮ್ಮಲ್ಲಿ ಮತ್ತೆ ಬಿಜೆಪಿನೇ ಆಗೋದು. ಯಾವ ಕಾರಣಕ್ಕೆ? ನಾವು ಮೇಲ್ಗಡೆ ನರೇಂದ್ರ ಮೋದಿ ಅವ್ರು ನೋಡಿ ದೇಶಕ್ಕೆ ರಕ್ಷಣೆಗೋಸ್ಕರ ಬಿಜೆಪಿ ಓಟ್ ಹಾಕೋದು. ಆಮೇಲೆ ಗದ್ದಿಗೌಡರು ಒಳ್ಳೆ ಮನುಷ್ಯರು, ಹರಾಸ್ಮೆಂಟ್ ಇಲ್ಲ ಆಫೀಸರ್ಸ್ಗೆ, ರಕ್ಷಿತರಿಗೆ, ಎಲ್ಲ ರೈತರಿಗೆ ಸಹಾಯ ಮಾಡ್ತಾರ, ಒಳ್ಳೆ ರೇಟ್ ಕೊಡ್ತಾರ. ಹೀಗಾಗಿ ನಾವು ಬಿಜೆಪಿ ಫಾಲೋ. ಇಲ್ಲಿ 8 ವಿಧಾನಸಭೆಯಲ್ಲಿ 5 ಜನ ಕಾಂಗ್ರೆಸ್ ಶಾಸಕರವ್ರೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಇದೆ. ಸರ್, ಈ ಹಿಂದೊಮ್ಮೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗದ್ದಿ ಅವರು ಆಯ್ಸಿ ಬಂದಿದ್ದಾರ. ಇಲ್ಲಿ 8 ಮಂದಿ ಶಾಸಕರಿದ್ದಾಗೂ ಗದ್ದಿಗೌಡವೇ ಬಂದಾರ. ಈಗ ಸಾಕಷ್ಟು ಮಂದಿ ನಮ್ಮಲ್ಲಿ ಬಂದಾರಿ. ಪ್ರೆಸೆಂಟ್ ಮಾಜಿ ಶಾಸಕರು, ಮಾಜಿ ಸಂಸದರು ಅದಾಗ ಗುದ್ದಾಡಿ ಹೋಗ್ಯಾರ್ರಿ. ಇವು ಬೇರೆ ಕ್ಷೇತ್ರದಿಂದ ಬಂದ್ರೆ ಇಲ್ಲೇನು ಯಾವ್ದು ಕೆಲಸ ಇಲ್ಲವಿ ಇಲ್ಲಿ. ಇಲ್ಲ. ಈಗ PC ಗದ್ದಿಗೌಡ್ರು ಕೇಳ್ತಾರೆ. ನಿಮ್ಮ ಹೆಸರು? ಹನುಮಂತಗೌಡ್ರಿ. ಎಷ್ಟು ವರ್ಷ ನಿಮ್ಗೆ? 69 ರೀ. ಹೇಗಿದೆ ಈ ಸಲ ನಿಮ್ ಪ್ರಕಾರ ಲೋಕಸಭೆ? ಈ ಸಲ ನಮ್ಮ ಇಲ್ಲೇ ಮಾತ್ರ ಗದ್ದಿಗೌಡ್ರಿ. ಗದ್ದಿಗೌಡ್ರು ಚೆನ್ನಾಗಿ ಕೆಲಸ ಮಾಡಾರ. ಒಳ್ಳೆ ಮನುಷ್ಯರು, ಸಂಭ ಐತಿ. ಯಾರಿಗೇನ ಹರಾಸ್ಮೆಂಟ್ ಮಾಡೋರಲ್ಲ, ಎಲ್ಲರಿಗೂ ಸ್ಪಂದಿಸ್ತಾರ. ಗದ್ದಿಗೌಡ್ರು ಫೈಟ್ ಕೊಡ್ತಾರೆ. ಒಳ್ಳೆಯರ. ಕಾಂಗ್ರೆಸ್ ಅವರು ಹೊಸ ಅಭ್ಯರ್ಥಿ ಹಾಕೋರು. ಏನಾಗಲ್ಲ, ಎಲ್ಲ ಬೋಗಸ್ರಿ. ಈ ಗ್ಯಾರಂಟಿ ಅಂತಾರ. ಈಗ ಈ ಲೋಕಸಭೆ ಎಲೆಕ್ಷನ್ ಬಂದ್ ಲೋಕಸಭೆ ಬಂದ ಮಾಡ್ಬಿಡ್ತಾರ. ಸರ್ಕಾರ ಬೀಳಂಗಿಲ್ಲ. ಈ ಗ್ಯಾರಂಟಿ ಮಾತ್ರ ಬಂದ. ಈಗ ಟಕು ನಡೆಸ್ಯಾರ ಅದನ್ನ. ಹೌದಲ್ಲ, ಹೆಂಗ ಅನಿಸ್ತದ್ರಿ ಅದ? ಈಗ ಹಂಗ ನಡೆಸ್ಯಾರ. ಒಟ್ಟು ಜಗ್ಗದಾರ. ಲೋಕಸಭೆ ಎಲೆಕ್ಷನ್ ಆಗುತ್ತಾನ ಜಗ್ಗಕತ್ಯಾರ. ಲೋಕಸಭೆ ಮುಗಿಯಾನ ಭಾಳ 1 ತಿಂಗಳು 2 ತಿಂಗಳು ದಾಟಿಸಿ ಕ್ಲೋಸ್ ಮಾಡಿಬಿಡ್ತಾರ. ಇಲ್ಲಿ ನಿಮ್ಮೂರಲ್ಲಿ ಯಾರಿಗೋ ಕರೆಂಟಿಂದ ಮೊದಲು ಎಷ್ಟಿತ್ತು, ಈಗ ಫ್ರೀ ಕರೆಂಟ್ ಕೊಡಿದ ನಂತರ ಎಷ್ಟು 7 ರೂಪಾಯಿ ಆಗೈತಿ. ಈಗ ಕರೆಂಟ್ ಬಿಲ್ ಮೊದಲು ಎಷ್ಟಿತ್ತು? 3 ರೂಪಾಯಿ ಇತ್ತು. ಈಗ ಎಲ್ಲ ಹೆಚ್ಚು ಮಾಡ್ಯಾರ. ಈಗ ಸರಾಯಿ ಹೆಚ್ಚು ಮಾಡ್ಯಾರ. ಈಗ ರೈತರಿಗೆ ಟಿ ಸಿ ಈಗ ಕಂಡಪಟ್ಟಿ ಇದು ಕೊಟ್ಟು ತಗೋಬೇಕು. ಈಗ ಬೋರಾಗಿ TC ಕುಂದ್ರಿಸೋದು ಆಗಂಗಿಲ್ಲ ರೈತಿಗೆ. ಈಗ ಇವ್ರು ಏನು ರೈತರ ಪರವಾಗಿ ಮಾಡ್ಯಾರ. ಈಗ ಬರಗಾಲ ಬಂದೈತಿ, ಇದನ್ನ ಹಂಚಲಿಲ್ಲ. ರೈತರಿಗೆ ಪರಿಹಾರ ಕೊಡ್ಬೇಕಿಲ್ಲ, ಬರೀ ಕೇಂದ್ರ ಸರ್ಕಾರ ಬಟ್ ಮಾಡ್ತಾರ. ಇವ್ರಂತ ರೊಕ್ಕಿಲ್ಲನ. ಇರ್ತಿದ್ದಷ್ಟು ಇದಕ್ಕೆ ಹಾಕ್ಯಾರ. ಗ್ಯಾರಂಟಿಗೆ ಕೊಡ್ಬೇಕಿಲ್ಲ. ಇದಕ್ಕೆ ರೈತರಿಗೆ ಹೋದ ವರ್ಷ ಎಷ್ಟು ಬೊಂಬೈದಿಗೆ ಎಷ್ಟು ಕೊಟ್ಟರು? ಡಬಲ್ ಕೊಟ್ಟರು. ಏನ್ರಿ ಗೌಡ್ರಿ, ಮೋದಿ ಅಷ್ಟು ಕೆಲಸ ಮಾಡೋಣ. ಏನು ಸುದ್ದಿ? ಮೋದಿ ಆರಿಸಿ ಬಂದಂತ ತಿಳ್ಕೊರಿ. POK ಐತಲ್ಲ, POK ವಶಪಡಿಸ್ಕೊಂತಾನ. ನೆಕ್ಸ್ಟ್ ಮೋದಿ ಆರಿಸಿ ಬರೋಣ. ನೆಕ್ಸ್ಟ್ ಅದ ಐತ್ರಿ. ಹೆಸರು? HS ದನ್ನೂರ್ ಅಂತ ಹೇಳಿ. ಏನ್ ಮಾಡ್ತೀರಿ? ನಿವೃತ್ತ ಶಿಕ್ಷಕರು. ಓಕೆ, ಶಿಕ್ಷಕರಾಗಿ ಈ ಭಾಗದ ರಾಜಕೀಯನ ಅಂದ್ರೆ ಭವಿಷ್ಯದ ಮತದಾರರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ನೋಡ್ರಿ, ಜನ ಈಗ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ಸತತವಾಗಿ ಅವರು 4 ಸಲ ಆರಿಸ್ ಬಂದಾರ. ಯಾರು? ಗದ್ದಿಗೌಡ್ರು. ಆದ್ರೆ ಜನರ ನಿರೀಕ್ಷೆ ಇಟ್ಟುಕೊಂಡಷ್ಟ ಸಾರ್ವಜನಿಕ ಕೆಲಸಗಳಾಗಿಲ್ಲ ಅಂತ ಹೇಳಿ ಆ ಕಡೆ ಈ ಕಡೆ ಕೇಳಿ ಬರ್ತಾ ಇದೆ. ಅದಕ್ಕೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಮತಿ ಸಂಯುಕ್ತ ಪಾಟೀಲ್ ವಯಸ್ಕರ ಅದಾರ. ಒಳ್ಳೆ ಮನೆತನದಿಂದ ಬಂದವರು. ಅವ್ರ ತಂದೆಯವರು ರಾಜಕೀಯ ಪಟು. ಅವರ ನೆರಳಿನಲ್ಲಿ
ಅವ್ರ ನೆರಳಿದೆ. ಅದಕ್ಕಾಗಿ ಅವರು 100% ಆರಿಸಿ ಬರ್ತಾರಂತ ಹೇಳಿ ನಮ್ಮದು ಒಂದು ದೊಡ್ಡ ಸಂಕಲ್ಪ ಇದೆ. ಅಂದ್ರೆ ಇಂತ ಯಂಗ್ಸ್ಟರ್ ಎಜುಕೇಟೆಡ್ ಅವ್ರನ್ನ ಕಳ್ಸಿದ್ರೆ ನಿಮ್ಗೆ ಏನ್ ಬೇಕು ನಿಮ್ ಪಾಲಿಂದ ಕಿತ್ಕೊಂಡ್ ಬರ್ತಾರೆ ಸಂಸತ್ನಲ್ಲಿ ಮಾತಾಡ್ತಾರ ಸಂಸತ್ನಲ್ಲಿ ಧ್ವನಿ ಎತ್ತಾರೆ ಜನರ ಪರವಾಗಿ. ಹಾ. ಓಕೆ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ, ನಮ್ಮಲ್ಲಿ ಬಾಲ್ಕೋಟೆ ಗೆಲ್ಲುತ್ತೆ. ಓಕೆ ಸರಿ, ಥ್ಯಾಂಕ್ ಯು ಸರ್. ಬೆನಾಳ ಏನ್ ಮಾಡ್ತೀಯಾ? ನಾವು ಡ್ರೈವಿಂಗ್ ಮಾಡ್ತೀವಿ. ಡ್ರೈವಿಂಗ್ ಮಾಡ್ತೀವಿ. ಏನ್ ಆಟೋನ ಟ್ಯಾಕ್ಸಿನ? ಎಲ್ಲಾ ತರ ಹೊಡಿತೀವಿ ನಾವು. ಅಲ್ಲ, ಈಗ ಬೆಂಗಳೂರು ಭಾಗದಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ ಸರ್ಕಾರ ಬಂದ್ ಗ್ಯಾರಂಟಿ ಯೋಜನೆ ಬಂದ್ಮೇಲೆ ಆಟೋದವ್ರಿಗೆ ಬಿಸ್ನೆಸ್ ಇಲ್ಲ. ಆಟೋದಲ್ಲಿ ಓಡಾಡೋರೆಲ್ಲ ಫ್ರೀ ಬಸ್ ಅಲ್ಲಿ ಓಡಾಡ್ತಾರೆ. ನಿಮ್ಗೆ ಏನಾದ್ರು ಕಡಿಮೆ ಆಗಿದೆಯಾ? ನಮ್ಗೇನು ಕಡಿಮೆ ಆಗಿಲ್ಲ. ಇಲ್ಲೇನ್ ತೊಂದ್ರೆ? ಏನ್ ತೊಂದ್ರೆ ಆಗಿಲ್ಲ. ಎಷ್ಟು ದುಡಿತೀರಾ ದಿನಕ್ಕೆ? ದಿನಕ್ಕೆ 1,000 ದುಡಿತೀವಿ. 1000 ದುಡಿತೀರಾ? ಓಕೆ. ಲೋಕಸಭೆ ಚುನಾವಣೆ ಈ ಸಲ PC ಗದ್ದಿಗೌಡ್ರು ಜೊತೆಗೆ ಸಂಯುಕ್ತ ಪಾಟೀಲ್, ಹೇಗ್ ನಡೀತಾ ಇದೆ? ಸಂಯುಕ್ತ ಪಾಟೀಲ್ ಅವರೇ ಬರ್ಬೇಕಂತ ನಮ್ಮ ಅನಿಸಿಕೆ. ಯಾಕೆ? ಅವರು ನಮ್ ಕಾಂಗ್ರೆಸ್ ಎಲ್ಲ ನಮ್ಗೆ ಒಳ್ಳೇದ್ ಮಾಡಿದೆ. ಬಿಜೆಪಿ ಅವ್ರು ಏನೂ ಮಾಡಿಲ್ಲ. ನಿಮ್ ಮನೆ ತಾಯಿಯವರು ಅಕ್ಕವ್ರಿಗೆಲ್ಲ ಗ್ಯಾರಂಟಿ ಸಿಗ್ತಿದೆ. ಅವರು ನಮ್ಗ ಎಲ್ಲ ಒಳ್ಳೇದ್ ಮಾಡಿದ್ದಾರೆ. ಅವರೇ ಬರ್ಬೇಕಂತ ನಮ್ಮ ಅನಿಸಿಕೆ. ವೀಣಾ ಕಾಶ್ಯಪ್ಪನವರು ಲಾಸ್ಟ್ ಟೈಮ್ ನಿನ್ ಸೋತಿದ್ರು, ನಮ್ಗೆ ಟಿಕೆಟ್ ಬೇಕು ಅಂತಿದ್ರು. ಎಲ್ಲ ಸಮಸ್ಯೆ ಸರಿ ಆಯ್ತಾ? ಸಮಸ್ಯೆ ಸರಿಯಾಗಿದೆ, ಮತ್ತೆ ಟಿಕೆಟ್ ಸಿಗ್ಲಿಲ್ಲ. ಆದ್ರೂ ಮತ್ತೆ ಇದೊಂದ್ಸಲ ನೋಡೋಣ, ಇವ್ರನ್ನೋರ ಗೆಲ್ಸಿ ಇದನ್ ಮಾಡ್ಬೇಕಷ್ಟೇ. ಸೂಟೇಬಲ್ ಕ್ಯಾಂಡಿಡೇಟ್ ಅನ್ನಿಸ್ತಾರ ಈ ಸಲ? ನಾವ್ ಮಾಡೇ ಮಾಡ್ತೀವಿ ಅದನ್ನ. ಎಷ್ಟು ಲೀಡ್ ಅಲ್ಲಿ ಗೆಲ್ಬಹುದು ನಿಮ್ ಪ್ರಕಾರ ಅದು ಆದ್ಮೇಲೆ ಗೊತ್ತಾಗುತ್ತೆ ಲೀಡು. ಒಟ್ಟಲ್ಲಿ ಹೆಚ್ಚಿನ ಬಹುಮತ ಹೆಚ್ಚು ಮಂತ್ರಿ ನಾವು ಗೆಲ್ಸ್ಕೊಡ್ತೀವಿ. ಆಗ್ಲಿ ಅಣ್ಣ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶರಣಪ್ಪ ಕೊಳಮಲ್ಲಿ. ಬಿಸಿಲು ಜೋರು? ಹಾ ಸರ್. ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಬಿಸಿಲು ಜೋರಾಗಿದೆ. ಹೌದು, ಜೋರು. ಏನ್ ಮಾಡ್ತೀರಿ? ಡ್ರೈವರ್ ಸರ್. ಓಕೆ. ಹೇಗೆ ನಡೀತಾ ಇದೆ ಬಿಸ್ನೆಸ್? ಬಿಸ್ನೆಸ್ UL ಕಂಪನಿ ಡ್ರೈವರ್ ಸರ್. UL. ಹೇಗಿದೆ ಈ ಸಲ ಲೋಕಸಭಾ ಚುನಾವಣೆ? ಲೋಕಸಭಾ ಅಂದ್ರ ನಮ್ಗ ಕಾಂಗ್ರೆಸ್ 100ಕ್ಕೆ 100 ಗ್ಯಾರಂಟಿ. ಓಕೆ. ಇಲ್ಲಿವರೆಗೂ ಯಾಕೆ ಬಿಜೆಪಿನ ಗೆಲ್ಲಿಸ್ತಿದ್ರಿ ಲೋಕಸಭೆಯಲ್ಲಿ? ಹೆಂಗ್ ಸರ್? ಇಲ್ಲಿವರೆಗೂ ಬಿಜೆಪಿ ಅಭ್ಯರ್ಥಿ PC ಗದ್ದಿಗೌಡ್ರೆ ಜಾಸ್ತಿ ಕೇಳ್ತಾ ಇದ್ರು. ಅವ್ರು 4 ಬಾರಿ ಬಂದ್ರು ಏನು ಒಳ್ಳೆ ಎಂತ ಕೆಲಸ ನೋಡಿಲ್ಲ ಹಳ್ಳಿ ಒಳಗ. ಸಿಟಿ ಒಳಗೆ ಏನ್ ಮಾಡ್ಯಾರ ನಮಗೂ ಗೊತ್ತಿಲ್ಲ. ನಾವು ಆಲ್ ಇಂಡಿಯಾ ಡ್ರೈವರ್, ನಾವು ಒಂದು ಊರಾಗ ಇರೋರಲ್ಲ. ಹಿಂಗಾಗಿ PC ಗದ್ದಿಗೌಡ್ರು ನಾವು ಒಂದು 2 ಸಲ ಅಂತೂ ಆರಿಸಿ ತಂದೆವು. ಇದು ಈಗಂತೂ ಏನು 100ಕ್ಕೆ 100 ಗ್ಯಾರಂಟಿ ಇಲ್ಲ. ಇಡೀ ದೇಶದಲ್ಲಿ ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕು ಅಂತಾರೆ, ಆದ್ರೆ ಬಾಗಲಕೋಟೆ ಜನ ಕಾಂಗ್ರೆಸ್ ಗೆಲ್ಬೇಕು ಅಂತಿದ್ದಾರೆ. ಈಗ ಇದು ನಮ್ಮ ಭಾರತ ದೇಶದೊಳಗ UP ಒಂದ್ ಸ್ವಲ್ಪ ಲೀಡ್ ಕಾಂಗ್ರೆಸ್ ಅನ್ನು ನನಗೆ ಖಾತ್ರಿ ಐತಿ. UL ಡ್ರೈವರ್ ದಿಲ್ಲಿ, ಜಮ್ಮು ಕಾಶ್ಮೀರ ತನಕ ಹೋಗ್ತೇವೆ. ಅಲ್ಲೆಲ್ಲ ರೈತರು ಪ್ರತಿಭಟನೆ ಮಾಡ್ಯಾರ. ರಾಜಸ್ಥಾನ, ಹರಿಯಾಣ, ಪಂಜಾಬ್ ಎಲ್ಲ ಕಡೆ ಗಾಡಿ ಹೊಡಿತಾರೆ. ಹೌದು ಸರ್, ಆಲ್ ಇಂಡಿಯಾ ಡ್ರೈವರ್. ಈಗ ಬಾಗಲಕೋಟೆ ಸಲ ಬದಲಾಗುತ್ತೆ ಅಂತೀರಾ? ಬದಲಾವಣೆಗೇನು ಕಾಂಗ್ರೆಸ್ನ 100ಕ್ಕೆ 100 ಗ್ಯಾರಂಟಿ ಸರ್. ಗ್ಯಾರಂಟಿ 100ಕ್ಕೆ 100. ಗ್ಯಾರಂಟಿ ಯೋಜನೆಗಳೆಲ್ಲ ನಿಮ್ಮ ಬೇವೂರಿಗೆ ನೀಟಾಗಿ ಬರ್ತಿದ್ಯಾ? ಬರ್ತೀನಿ ಸರ್, ಬರ್ತೀವಿ. ಥ್ಯಾಂಕ್ ಯು ಸರ್. ನಿನ್ನ ಹೆಸರು? ಅನಿಲ್. ಏನ್ ಮಾಡ್ತೀರಾ ನೀನು? ನಾವು ಅಗ್ರಿಕಲ್ಚರ್. ಹೇಗಿದೆ ಬೇವೂರಲ್ಲಿ ಅಥವಾ ಬಾಗಲಕೋಟೆಯಲ್ಲಿ ಈ ಸಲ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ. ನಮ್ದು ಸಂಯುಕ್ತ ಪಾಟೀಲ್ ಅವರು. ಸಂಯುಕ್ತ ಪಾಟೀಲ್ ಅವರೇ ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಅಂದಾಗ ಹೇಗ ಅನ್ನಿಸ್ತಾ? ಖುಷಿ ಅನ್ನಿಸ್ತಾ? ಫುಲ್ ಖುಷಿ ಆಯ್ತು ಸರ್. ಒಳ್ಳೆ ಅಭ್ಯರ್ಥಿ ಸರ್, ಒಳ್ಳೆ ಅಭ್ಯರ್ಥಿ. ಇಲ್ಲಿವರೆಗೂ ಬಿಜೆಪಿ ಗೆಲ್ತಾ ಇತ್ತು PC ಗದ್ದಿಗೌಡ್ರು. ಅವ್ರ ಏನ್ ಕೆಲಸ ಮಾಡಿದಾರೆ ಅಂತ ಅವ್ರಿಗೆ ಊಟ ಹಾಕಂದ್ರೆ ಸರ್. ಇವರೆಲ್ಲ ಬಡವರಿಗೆಲ್ಲ ಅನ್ನದಾತ ಪ್ರಭು ಆಗಿದ್ದಾರೆ. ಇವ್ರಿಗೆ ಶಿವಾನಂದ ಪಾಟೀಲ್ ಅವರೆಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ಶಿವಾನಂದ ಪಾಟೀಲ್, HY ಮೇಟಿ, ಅವರೆಲ್ಲ ಒಳ್ಳೆ ಅಭ್ಯರ್ಥಿಗಳು, ಒಳ್ಳೆ ಕೆಲಸ ಮಾಡಿದ್ದಾರೆ ಬಾಗಲಕೋಟೆಗೆ. ಅದೆಲ್ಲ ಪರವಾಗಿಲ್ಲ ಸರ್. ಇವರೇ ಸಂಯುಕ್ತ ಪಾಟೀಲ್ ಅವರೇ ಆರಿಸಿ ತರ್ಬೇಕಂತ ನಮ್ಮ ಅಭ್ಯರ್ಥಿ. ಹಾ ಸರ್. ನಿನ್ ಪ್ರಕಾರ ಅನಿಲ್ ತಾನೆ? ನಿನ್ ಪ್ರಕಾರ ಸಂಯುಕ್ತ ಪಾಟೀಲ್ ಗೆಲ್ತಾರೆ? ಅವರೇ ಗೆಲ್ತಾರೆ ಸರ್.